ಶನೇಶ್ವರಾಯ ನಮಃ. ನೋಡಿ, ಜೀವನದಲ್ಲಿ ಸಮಯ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ. ಅದರಲ್ಲಿ ಎಷ್ಟೋ ಜನರಿಗೆ ಜಾತಕ ಹೇಳ್ತಕ್ಕಂಥದ್ದು ಇರುವುದಿಲ್ಲ. ಅನಂತರದಲ್ಲಿ ನಾನಾ ರೀತಿಯಾದಂತಹ ಕಾರಣಗಳಿರ್ತದೆ. ಹಾಗಾದರೆ ಹಿಂದೆ ಜಾತಕವೇ ಇರಲಿಲ್ವಾ ಅಂತ ಕೇಳಿದರೆ ಇಲ್ಲ. ಹಿಂದೆ ಜಾತಕವು ಇಲ್ಲದೇ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಸಂಖ್ಯಾಶಾಸ್ತ್ರದ ಮುಖೇನವಾಗಿ ಸಣ್ಣ ರೀತಿಯಾದಂತಹ ಸಂಖ್ಯೆಯಿಂದನೂ ಕೂಡ ನಾವು ಜ್ಯೋತಿಷ್ಯವನ್ನು ನೋಡ್ಕೊಳ್ಬಹುದು. ಹಲವು ರೀತಿಯಾದಂತಹದ್ದು ಜ್ಯೋತಿಷ್ಯ ಭಾಗದಲ್ಲಿ ಇರ್ತದೆ. ಹಾಗಾದರೆ ಒಂದು ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ಬಂದು ಯಾವುದೋ ಒಂದು ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಇಟ್ಟಂಥ ಸಮಯದಲ್ಲಿ ಆ ವ್ಯಕ್ತಿಯ ಕಡೆಯಿಂದ ಆತನ ಮನಸ್ಸಿನಲ್ಲಿ ತಕ್ಷಣಕ್ಕೆ ಒಂದು ಸಂಖ್ಯೆ ಹೇಳ್ತಕ್ಕಂಥದ್ದನ್ನು ತಗೊಂಡು ಬಿಡೋದು. ಆ ವ್ಯಕ್ತಿ ಹೇಳ್ತಾನೆ, ಒಂದು 18 ಹೇಳ್ತಕ್ಕಂಥ ಸಂಖ್ಯೆ ಬಾಯಿಗೆ ಬಂತು ಅಂತ. ಆ ಸಮಯದಲ್ಲಿ ಗಂಟೆ ಹೇಳ್ತಕ್ಕಂಥದ್ದನ್ನು ನೋಡಿದವಾಗ 10 ಗಂಟೆ 54 ನಿಮಿಷ. ಅನಂತರದಲ್ಲಿ ಸೆಕೆಂಡ್ ಎಷ್ಟಾಗಿರಬಹುದು ಅಂತ ನೋಡಿದವಾಗ 10 ಸೆಕೆಂಡುಗಳು ಹೇಳ್ತಕ್ಕಂಥದ್ದು ಆಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಅಲ್ವಾ. ಆಗ ನಾವು ಅದಕ್ಕೆ ನಮ್ಮದೇ ಆದಂತಹ ಒಂದು ಸಂಖ್ಯೆಯನ್ನು ಅಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಮನಸ್ಸಿನಲ್ಲಿ. ಆನಂತರದಲ್ಲಿ ಆತ ಹೇಳಿರ್ತಕ್ಕಂತಹ ಸಂಖ್ಯೆಯನ್ನು ನೆನಪಿಲ್ಲದೆ ಇದ್ದರೆ ಈ ರೀತಿಯಲ್ಲಿ ಬರೆದು ಇಟ್ಟುಕೊಳ್ತಕ್ಕಂಥದ್ದು, ಅದನ್ನು ಲೆಕ್ಕ ಹೇಳ್ತಕ್ಕಂಥದ್ದನ್ನು ಮಾಡುವಂಥದ್ದು. ಆನಂತರದಲ್ಲಿ ಅಲ್ಲಿ ಬಂದಂತಹ ಸಂಖ್ಯೆಗೆ ಲಗ್ನ ಹೇಳ್ತಕ್ಕಂಥದ್ದು ಯಾವುದು ಬಂತು ಅಂತ ಹೇಳೋದನ್ನು ತಿಳ್ಕೊಂಡು ನಿಖರವಾಗಿ ಆ ಲಗ್ನದ ಮುಖೇನವಾಗಿ ಮತ್ತು ಈಗ ಈ ಸಮಯದಲ್ಲಿ ನಡೀತಕ್ಕಂತಹ ಲಗ್ನಕ್ಕೂ ಅಲ್ಲಿ ಬಂದಿರತಕ್ಕಂಥ ಲಗ್ನಕ್ಕೂ ಲೆಕ್ಕವನ್ನು ಇಟ್ಟುಕೊಂಡು ತದನಂತರದಲ್ಲಿ ಆ ಸಮಯದಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಹೇಳುವುದನ್ನು ತಿಳ್ಕೊಂಡು ಸರಿಯಾದಂತಹ ಉತ್ತರವನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಸುಲಭ ಮತ್ತು ಸಹಜವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಇಂತಿಂತಹ ಲಗ್ನಗಳು ಬಂದಾಗ, ಇಂತಿಂತಹ ಗ್ರಹಗಳು ಇದ್ದಾಗ ಈ ರೀತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಇರುತ್ತೆ ಅಂತ ಹೇಳೋದಾಗಿ ಏನು ವಿಚಾರಗಳಿರುತ್ತೆ ಅಥವಾ ತಿಳ್ಕೊಂಡಿರ್ತೀರಿ, ಅದನ್ನು ಸ್ಪಷ್ಟವಾಗಿ ನಾವು ತಿಳಿಸಿದಾಗ ಅಲ್ಲಿ 100ಕ್ಕೆ 100ರಷ್ಟು ಆ ವ್ಯಕ್ತಿಗೆ ಜ್ಯೋತಿಷ್ಯ ಫಲ ಲಭ್ಯವಾಗ್ತದೆ. ಮತ್ತು ಅದಕ್ಕೆ ಪರಿಹಾರ ಹೇಳ್ತಕ್ಕಂಥದ್ದನ್ನು ನೋಡುವಂತಹ ಕ್ರಮದಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿದರೆ ಸೂಕ್ತನ ಅಲ್ಲವೋ ಅಂತ ಹೇಳುವುದನ್ನು ಕೂಡ ಸಮಯ ಹೇಳ್ತಕ್ಕಂಥದ್ರ ಮೂಲಕವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮವಾಗ್ತದೆ. ಯಾಕೆ ಅಂತ ಕೇಳಿದರೆ ಸಮಯ ಹೇಳ್ತಕ್ಕಂಥದ್ದು ಜೀವನದಲ್ಲಿ ತುಂಬಾ ಮುಖ್ಯವಾಗ್ತದೆ. ಹಗಲು ಕಳೆದು ಹೇಗೆ ರಾತ್ರಿ ಬರ್ತದೆ, ರಾತ್ರಿ ಕಳೆದು ಹೇಗೆ ಬರ್ತದೆ, ಭೂಮಿಯು ಹೇಗೆ ತಿರುಗ್ತಾ ಇರ್ತದೆ, ಅದೇ ಥರದಲ್ಲೇ ಗಡಿಯಾರವೂ ಕೂಡ ತಿರುಗ್ತಾ ಇರ್ತದೆ, ಟೈಮು ಕೂಡ ತಿರುಗ್ತಾ ಇರ್ತದೆ. ರಾತ್ರಿಯಲ್ಲಿ ಚಂದ್ರನು ಬರ್ತಾನೆ, ಹಗಲಿನಲ್ಲಿ ಸೂರ್ಯನು ಬರ್ತಾನೆ. ಇದೇ ರೀತಿಯಾದಂತಹ ಜೀವನದಲ್ಲಿಯೂ ಕೂಡ ಕತ್ತಲು ಕಳೆದು ಬೆಳಕು ಹೇಳ್ತಕ್ಕಂಥದ್ದು ಬರುವಾಗ ಸಂಖ್ಯೆ ಮತ್ತು ಟೈಮ್ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ. ಮತ್ತು ಅವರು ತೆಗೆದುಕೊಳ್ತಕ್ಕಂಥ ಒಂದು ತೀರ್ಮಾನ, ಅದರಲ್ಲೂ ವಿಶೇಷವಾಗಿ ಪರಿಹಾರದ ತೀರ್ಮಾನವಂತೂ ಇನ್ನೂ ನಿಖರವಾಗಿ ವಿಚಾರದ ಮೂಲಕವಾಗಿ ತಿಳ್ಕೊಂಡು ಮಾಡಿದಾಗ ಪೃಥ್ವಿಯಲ್ಲಿ ಅದ್ಭುತವಾದಂತಹ ಶಕ್ತಿ ಹೊರಹೊಮ್ಮುವುದರಲ್ಲಿ
ಸಂಶಯವೇ ಇಲ್ಲ.